ಕಾನೂನು ವ್ಯಾಪ್ತಿನೊಳಗಿರುವಂಥ ವಿಚಾರ ಇದೆ. ಸುಮಾರು 2500 ಜನರು ಬೀದಿ ಪಾಲ್ ಮಾಡ್ತಾರೆ. ದಲ್ಲಾಳಿ ಓಡಿಸಿ ಬೇಕೇ ಬೇಕು ನಡೆಸಿ ಸರ್ಕಾರ ಕೊಟ್ಟ ಪ್ರಣಾಳಿಕೆ. ಇದು ನಡೆದಂಥ ಮುಷ್ಕರ ನಡಿಬೇಕಾದಂಥ ಸಂದರ್ಭದೊಳಗೆ ನಾನು ಒಬ್ಬ ಯೂನಿಯನ್ ಅಂದರೆ ರಾಜ್ಯ ಮಟ್ಟದೊಳಗೆ ಯೂನಿಯನ್ ಪ್ರತಿನಿಧಿಸುವಂಥವ್ರ ಹತ್ರ ರಾತ್ರಿ 9:30 ಟೈಮ್ನೊಳಗೆ ಅವ್ರ ಜೊತೆ ಮಾತಾಡ್ತೀನಿ. ಸರ್, ನನಗೊಂದು ಮಾಹಿತಿ ಬಂದಿದೆ, ಕನಿಷ್ಠ ಅಂದರೆ 1000ರಿಂದ 1500 ಜನ ಡಿಸ್ಮಿಸಲ್ ಆರ್ಡರ್ಗೆ ರೆಡಿ ಆಗಿದೆ ಡ್ರಾಫ್ಟು, ಏನಾದರೂ ಮಾಡ್ಬೋದಲ್ಲ ಅಂತಂದು. ಅವ್ರು ಏನು ಹೇಳ್ತಾರೆ ಗೊತ್ತಾ, ಅವತ್ತೊಂದು ದಿವಸ ನಾನು ಕೇಳಿ ಸ್ಟ್ರೈಕ್ ಮಾಡಿದ್ದಾರೆ ನಾನು ಮಾಡೋಕ್ಕೆ ಅಂದರು ಅಲ್ವಾ. ಇವತ್ತು ಅವ್ರು ಯಾರ ಜೊತೆ ಸೇರಿದ್ದಾರೆ? ಆಮೇಲೆ ದುರಂತ ಅಂತಂದರೆ ಅವತ್ತಿನ ದಿವಸ ನಾವು ರಾಜ್ಯನ ಪ್ರತಿನಿಧಿಸ್ತಿದ್ದೀವಿ, ಆ ಸಂಘಟನೆಯನ್ನು ನಾವು ಯಥಾವತ್ತಾಗಿ ಯಕಶ್ಚಿತ್ತಾಗಿ ನಾವು ವಿರೋಧಿಸ್ತೀವಿ ಅಂತಿದ್ದವರು ಇವತ್ತು ಅವ್ರ ಪಾದನೇ ಗತಿ ನಮಗಿಲ್ಲ ಅಂದರೆ ನಮ್ಮ ಸಂಘಟನೆ ಅಸ್ತಿತ್ವ ಇಲ್ಲ ಅಂತ ಅವ್ರ ಪಾದದ ಅಡಿನೊಳಗೆ ಕುಂತಿದ್ದಾರೆ. ಇದು ಕಾರ್ಮಿಕ ಸಂಘಟನೆಗಳ ದುರಂತ. ಆಮೇಲೆ